ಗಾಯ್ಸ್, ನಮ್ಮಮ್ಮ ರಂಗೋಲಿ ಹಾಕಿದ್ದಾರೆ. ಅದನ್ನು 20 ವರ್ಷದಿಂದ ಇನ್ನೇ ತೋರಿಸ್ತಾ ಇದ್ದಾರೆ. ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಲಚ್ಚಿ ಕನ್ನಡ ವ್ಲಾಗಿಗೆ ಸ್ವಾಗತ ಸುಸ್ವಾಗತ. ಯಾರ್ಯಾರು ಹೊಸದಾಗಿ ವಿಡಿಯೋ ನೋಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಮತ್ತು ಹೀಗೆ ಸಪೋರ್ಟ್ ಮಾಡ್ತಾಯಿರಿ. ನಾನು ಡ್ಯೂಟಿ ಎಲ್ಲ ಮುಗಿಸ್ಕೊಂಬಂದ್ಬಿಟ್ಟು ಅಡುಗೆ ಮಾಡೋಕ್ಕೆ ಏನೂ ಇರಲಿಲ್ಲ ಅಂದ್ಬಿಟ್ಟು ತರಕಾರಿ ತೊಗೊಂಬರೋಣ ಅಂತ ಹೋಗಿದ್ದೆ. ಸೊ ತರಕಾರಿ ರೇಟ್ಗಳಂತೂ ಹೆವಿನೇ. ಯಾವುದೋ ಒಂದು ಇರಲಿ ಅಂದ್ಬಿಟ್ಟು ಗುಂಡು ಬದನೆಕಾಯಿ ಎತ್ಕೊಂಬಂದೆ. ಗುಂಡು ಬದನೆಕಾಯಿ ಕೈಗೊಜ್ಜು ಮಾಡೋದು ಹೇಗೆ ಅಂತ ನೋಡೋಣ ಬನ್ನಿ. ನಾನು 4 ಬದನೆಕಾಯಿ ತೊಗೊಂಡಿದ್ದೀನಿ. ಅದನ್ನ ನೀಟಾಗಿ ಸುಟ್ಕೋಬೇಕು. ಚೆನ್ನಾಗಿ ಸುಟ್ಕೊಳ್ಳಿ. ಮತ್ತು ಒಂದು 7-8 ಹಸಿಮೆಣಸಿಕಾಯಿ ತೊಗೊಂಡಿದ್ದೀನಿ. ಅದನ್ನು ಕೂಡ ನೀಟಾಗಿ ಹುರ್ಕೊಳ್ಳಿ. ಹಸಿ ಅಂಶ ಏನೂ ಇರಬಾರ್ದು, ಅಷ್ಟು ಚೆನ್ನಾಗಿ ಹುರ್ಕೋಬೇಕು. ಮತ್ತು ನೋಡಿ, ಬದನೆಕಾಯಿ ಸ್ವಲ್ಪ ಎಲ್ಲ ಆರಿದ ಮೇಲೆ ತಣ್ಣೀರಲ್ಲಿ ಈ ಥರ ನೀಟಾಗಿ ತೊಳ್ಕೊಳ್ಳಿ. ಏನು ಉಜ್ಜೋದೇನು ಬೇಡ, ಅದೇ ಆಟೋಮೆಟಿಕ್ ಹೋಗುತ್ತೆ. ಉಜ್ಜಿ ಎಲ್ಲ ಪಿಸ್ಕ ಅಂತೆಲ್ಲ ಇಸ್ಕಾಕಬೇಡಿ. ನೀಟಾಗಿ ಹಿಂಗೆ ಮೇಲೆ ಸಿಪ್ಪೆ ಹೋಗೋ ಥರ, ಕಪ್ಪುದು ಸಿಪ್ಪೆ ಹೋಗಬೇಕು, ಆ ಥರ ತೊಳ್ಕೊಬೇಕಾಗುತ್ತೆ. ನೋಡಿ, ತೊಳ್ಕೊಂಡ್ಮೇಲೆ ಈ ಥರ ಕಾಣಿಸುತ್ತೆ. ಹಾಗೇ ಮಾಡಿದ್ರೆ ಚೆನ್ನಾಗಿರಲ್ಲ, ಕಹಿ ಅನಿಸುತ್ತೆ. ಹಂಗಾಗಿ ಇವಾಗ ನಾನು ಹಸಿಮೆಣಸಿಕಾಯಿ ನೀಟಾಗಿ ಹುರ್ಕೊಂಡಿದ್ದೀನಿ. ಮತ್ತು ಬದನೆಕಾಯಿ ಎಲ್ಲ ತೊಗೊಂಡಿದ್ದೀನಿ. 2 ದೊಡ್ಡದು ಟೊಮೊಟೊ 4 ತೊಗೊಂಡಿದ್ದೀನಿ, ಮೀಡಿಯಮ್ ಸೈಜು. ಅದನ್ನು ಕೂಡ ಚೆನ್ನಾಗಿ ಸುಟ್ಕೊತೀನಿ. ಅದನ್ನು ಕೂಡ ಅಷ್ಟೇ ಸುಟ್ಕೊಂಡ್ಮೇಲೆ ಸಿಪ್ಪೆನ ಬ್ಲ್ಯಾಕ್ ನಾನು ತೆಗೆದಾಕ್ಬಿಡ್ತೀನಿ. ನಾನು ಏನು ಫುಲ್ಲು ಹೋಗಲೇಬೇಕಂತಂದಿಲ್ಲ, ಆದಷ್ಟು ತೆಗಿಬೇಕು. ಆಮೇಲೆ ಸ್ವಲ್ಪ ಅದಕ್ಕೆ ಉಪ್ಪು ಹಾಕ್ಕೊತೀನಿ ನಾನು, ರುಚಿಗೆ ತಕ್ಕಷ್ಟು ನೋಡ್ಕೊಂಡು ಹಾಕ್ಕೊಳ್ಳಿ. ಆಮೇಲೆ ನಿಮಗೆ ಬೇಕಾದರೆ ಮತ್ತೆ ಹಾಕ್ಕೋಬೋದು. ಮತ್ತು ಒಂದು 2 ಎಸ್ಲು ಬೆಳ್ಳುಳ್ಳಿನ ಕೆಚ್ಕೊಂಬಿಟ್ಟು ಹಾಕ್ಕೊತಿದ್ದೀನಿ. ನೀಟಾಗಿ ಆದಷ್ಟು ಕೈಯಲ್ಲೇ ಕಿವುಚಬೇಕು. ಇದನ್ನು ನಿಜವಾಗ್ಲೂ ಕಿವುಚಿದ್ರೆ ತುಂಬ ಸಖತ್ತಾಗಿರುತ್ತೆ. ನೋಡಿ, ಈ ಥರ ಬರುತ್ತೆ. ಮುದ್ದೆಗೆ ಅಂತೂ ಚೆನ್ನಾಗಿರುತ್ತೆ. ಕೊತ್ತಂಬರಿ ಸೊಪ್ಪೆಲ್ಲ ಹಾಕ್ಕೊಳ್ಳಿ, ಇನ್ನೂ ಸಖತ್ತು ಟೇಸ್ಟ್ ಬರುತ್ತೆ. ನೋಡಿ ಎಷ್ಟು ಚೆನ್ನಾಗಿದೆ ಅಂದ್ಬಿಟ್ಟು ಮುದ್ದೆಗೆ. 4 ಬದನೆಕಾಯಿ, 4 ಟೊಮೊಟೊ. ಇದಕ್ಕೆ ಕೆಲವರು ಹುಣಸೆಹಣ್ಣು ಹಾಕ್ತಾರೆ. ನಾನು ಹುಣಸೆಹಣ್ಣನ್ನೇ ಹಾಕಿಲ್ಲ, ಯಾಕಂದರೆ ಟೊಮೊಟೊ ಜಾಸ್ತಿ ಹಾಕಿದ್ದೀನಿ, ಅದಕ್ಕೋಸ್ಕರ. 4 ಟೊಮೊಟೊ, 4 ಗುಂಡು ಬದನೆಕಾಯಿ, 2 ಎಸ್ಲು ಬೆಳ್ಳುಳ್ಳಿ. ಮತ್ತು ಇದಕ್ಕೆ ಈರುಳ್ಳಿ ಕೂಡ ನೀವು ಸುಟ್ಕೊಂಡು ಸಣ್ಣಕ್ಕೆ ಹೆಚ್ಚಿ ಕೂಡ ಹಾಕೊಬೋದು. ನಾನೇನೂ ಹಾಕಿಲ್ಲ, ಬರೀ ಇಷ್ಟನ್ನು ಯೂಸ್ ಮಾಡ್ಕೊಂಡು ನಾನು ಒಂದು ಕೈಗೊಜ್ಜನ್ನ ರೆಡಿ ಮಾಡ್ಕೊಂಡಿದ್ದೀನಿ. ಮುದ್ದೆಗೆ ಅಂತೂ ಸಖತ್ತಾಗಿತ್ತು. ನಮ್ಮ ಮನೆಯವ್ರಿಗೇನೋ ಖಾರ ಅಂದ್ಬಿಟ್ಟು ಅವ್ರು ತಿಂದಿಲ್ಲ ಸರಿಯಾಗಿ. ನಮಗೆ ಅಂತೂ ಸಖತ್ತಾಗಿತ್ತು. ಒಂದ್ಸರಿ ನೀವು ಕೂಡ ಟ್ರೈ ಮಾಡಿ ನೋಡಿ. ನಾನು ಇದಕ್ಕೆ ಜೀರಿಗೆ ಹಾಕಿಲ್ಲ ಮತ್ತು ಈರುಳ್ಳಿ ಹಾಕಿಲ್ಲ. ನೀವೆಲ್ಲ ಆ್ಯಡ್ ಮಾಡ್ಕೊಳ್ಳಿ ಬೇಕಿದ್ರೆ, ಚೆನ್ನಾಗಿರುತ್ತೆ. ನಾನು ಸಿಂಪಲಾಗಿ ಮಾಡಿ ಇಷ್ಟು ಚೆನ್ನಾಗಿತ್ತು. ಮತ್ತು ಒಂದು ಸಿಂಪಲ್ಲಾಗಿ ಒಂದು ಕಿಚನ್ನು ಕ್ಲೀನಾಗಿ ಹೇಗೆ ನೀಟಾಗಿ ಇಟ್ಕೋಬೇಕು ಅಂತ ನಾನೊಂದು ಟಿಪ್ಸ್ ಹೇಳ್ತೀನಿ ನೋಡಿ. ಏನಾದರೂ ಹಾಲು ಇರ್ಬೋದು, ಅನ್ನ ಇರ್ಬೋದು, ಏನೋ ಒಂದು ಸಾಂಬಾರು ಇರ್ಬೋದು, ಒಂದು ಉಕ್ಕಿ ಚೆಲ್ಲಿಬಿಡುತ್ತೆ. ಸೊ ಕೆಲವ್ರು ಏನು ಮಾಡ್ತಾರೆ, ನಾನೇ ಅಂದ್ಕೊಳ್ಳಿ ಆಮೇಲೆ ಕ್ಲೀನ್ ಮಾಡೋಣ ಅಂದ್ಬಿಟ್ಟು ಸುಮ್ಮನೆ ಆಗಿಬಿಡ್ತೀನಿ. ಒಣಗೋಗಿರುತ್ತೆ, ಕ್ಲೀನ್ ಮಾಡೋಕ್ಕೆ ಕಷ್ಟ ಆಗುತ್ತೆ. ಒಂದು ಬಟ್ಟೆಯಲ್ಲಿ ಹಂಗೆ ನೀಟಾಗಿ ಒರೆಸ್ಕೊಂಡ್ಬಿಟ್ರೆ ಆಯಿತು. ಮತ್ತು ನಾನು ಇವಾಗ ಸೌಟನ್ನ ಎಲ್ಲದಕ್ಕೂ ಒಂದೊಂದು ಯೂಸ್ ಮಾಡ್ತೀನಿ. ನಾನು ಯೂಸ್ ಮಾಡಿಬಿಟ್ಟು ಹಿಂಗೆ ಡೈರೆಕ್ಟಾಗಿ ನಾನು ಸ್ಟವ್ ಮೇಲೆ ಇಡ್ತೀನಿ. ಅದು ರಾಂಗು, ಇಡಬಾರ್ದು ಅಂತ ನನ್ನ ಪ್ರಕಾರ. ಸ್ಟವ್ ಗಲೀಜಾಗುತ್ತೆ, ಒರ್ಸೋಕ್ಕಾಗಲ್ಲ ಪದೇ ಅಂದ್ಬಿಟ್ಟು. ಕೆಳಗಡೆ ಈ ಥರ ಒಂದು ಪ್ಲೇಟ್ ಇಟ್ಬಿಟ್ಟು ಇಡ್ಬೋದು. ಮತ್ತು ತರಕಾರಿ ಎಲ್ಲ ಕಟ್ ಮಾಡ್ತೀವಿ, ಈರುಳ್ಳಿ ಹಚ್ತೀವಿ, ಎಲ್ಲ ತುಂಬ ಕೆಲಸ ಎಲ್ಲ ಮಾಡ್ತಾಯಿರ್ತೀವಿ ಕಿಚನಲ್ಲಿ. ಶೆಲ್ಫ್ ಮೇಲೇ ಜಾಸ್ತಿ ಎಲ್ಲ ಮಾಡ್ತಾಯಿರ್ತೀವಿ. ಸೊ ಆವಾಗಲೇ ಹಂಗೆ ಒರೆಸ್ಕೊಂಡ್ಬಿಟ್ರೆ ಆಯಿತು. ಒಂದು ಕವರು ಕೂಡ ಅಲ್ಲೇ ಇಟ್ಕೊಂಡಿದ್ದೀನಿ ನಾನು. ಕವರಲ್ಲಿ ಕೂಡ ಹಾಕ್ಕೊಂಡ್ಬಿಡ್ತೀನಿ ವೇಸ್ಟ್ನೆಲ್ಲ. ಕಿಚನ್ ಆದಷ್ಟು ಕ್ಲೀನಾಗಿರುತ್ತೆ. ಮತ್ತು ಇನ್ನೊಂದು ಕೂಡ ನಾನು ಈಸಿಯಾಗಿರುವಂತಹ ಅಡುಗೆನ ತೋರಿಸ್ತಾಯಿದ್ದೀನಿ. ಇದು ಬೆಳಗ್ಗೆ ಇಡ್ಲಿ ಮಾಡಿದೆ ನಾನು. ಆ ಇಡ್ಲಿ ಒಂದು 5-6 ಇಡ್ಲಿ ಮಿಕ್ಕಿದ್ವು. ಅದು ಹಾಗೆ ವೇಸ್ಟ್ ಆಗುತ್ತೆ ಅಂದ್ಬಿಟ್ಟು ತಿನ್ನೋಕ್ಕೆ ಅಂದ್ಬಿಟ್ಟು ನಾವು ಅದನ್ನೆಲ್ಲ ನೀಟಾಗಿ ಪುಡಿ ಮಾಡಿಬಿಟ್ಟು ಅದಕ್ಕೆ ಈರುಳ್ಳಿ ಮತ್ತು ಹಸಿಮೆಣಸಿನ್ಕಾಯಿ, ಸ್ವಲ್ಪ ಜೀರಿಗೆ ಮತ್ತು ಉದ್ದಿನಕಾಳು ಎಲ್ಲ ಹಾಕ್ಬಿಟ್ಟು ನೀಟಾಗಿ ನಾನು ಫ್ರೈ ಮಾಡ್ಕೊತೀನಿ. ಒಂದು ಚಿಕ್ಕದು ಕ್ಯಾಪ್ಸಿಕಮ್ ಕೂಡ ಇತ್ತು, ಅದನ್ನು ಕೂಡ ಹಾಕಿದ್ದೀನಿ.
ನೀಟಾಗಿ ಈ ಥರ ಫ್ರೈ ಮಾಡ್ಕೊಳ್ಳಿ. ನಾನು ಫಸ್ಟೇ ಉದ್ದಿನಬೇಳೆ ಹಾಕ್ಕೊಂಡಿದ್ದೀನಿ. ಅದಾದಮೇಲೆ ಈರುಳ್ಳಿ ಹಾಕ್ಕೊಳ್ಳಿ, ಆಮೇಲೆ ಹಸಿಮೆಣ್ಸಿಕಾಯಿ ಹಾಕ್ಕೊಳ್ಳಿ, ಕೊತ್ತಂಬರಿ ಸೊಪ್ಪು ಹಾಕ್ಕೊಳ್ಳಿ, ಮತ್ತು ಒಂದೇ ಒಂದು ಟೊಮೊಟೊ ಹಾಕ್ಕೊತೀನಿ ನಾನು ಚಿಕ್ಕದಾಗಿ ಕಟ್ ಮಾಡ್ಕೊಂಬಿಟ್ಟು. ನಿಜವಾಗ್ಲೂ ಚೆನ್ನಾಗಿರುತ್ತೆ. ಟೀ ಕಾಫಿಗೆಲ್ಲ ಸ್ನ್ಯಾಕ್ಸ್ ಅಂತಲೇ ಹೇಳ್ಬೋದು. ಉಪ್ಪಿಟ್ಟಿಗಿಂತನೂ ಚೆನ್ನಾಗಿರುತ್ತೆ ಇದು. ಅಕ್ಕಿಲಿ ಮಾಡಿರ್ತೀವಲ್ಲ, ಅಕ್ಕಿಯಿಂದ ಇಡ್ಲಿ ಎಲ್ಲ ರೆಡಿ ಮಾಡಿರ್ತೀವಲ್ಲ, ಸೊ ಅಕ್ಕಿ ಉಪ್ಪಿಟ್ಟು ಥರ ಸಾಫ್ಟಾಗಿ ಚೆನ್ನಾಗಿರುತ್ತೆ ನೋಡಿ. ಟೊಮೊಟೊ ಎಲ್ಲ ಹಾಕ್ಕೊಂಡಿದ್ದೀನಿ. ಇವಾಗ ನೀಟಾಗಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಒಂದು 5, 6, 7 ಇಡ್ಲಿಗೆ ಆಗುವಷ್ಟು ನಾನು ಮಾಡ್ಕೊತಾ ಇದ್ದೀನಿ. ಇದನ್ನು ನಮ್ಮ ಮನೇಲಿ ಎಲ್ಲರಿಗೂ ಇಷ್ಟ ಆಗುತ್ತೆ. ಇಡ್ಲಿ ತಿನ್ನೋಕೆ ಇಷ್ಟ ಆಗಲ್ಲ, ಇಡ್ಲಿ ಉಪ್ಪಿಟ್ಟು ತಿನ್ನೋಕೆ ತುಂಬಾ ಇಷ್ಟ ಆಗುತ್ತೆ. ಬಿಸಿ ಬಿಸಿಯಾಗಿ ಹಂಗೆ ತಿನ್ಬೋದು. ಆಮೇಲೆ ಎಲ್ಲ ಫ್ರೈ ಆದಮೇಲೆ ನಾವು ಕಿವುಚ್ಕೊಂಡಿರ್ತೀವಲ್ಲ ಇಡ್ಲಿನ, ಅದನ್ನು ಹಾಕ್ಕೋಬೇಕು. ಹಾಕ್ಕೊಂಬಿಟ್ಟು ನೀಟಾಗಿ ಚೆನ್ನಾಗಿ ಬಿಸಿ ಮಾಡ್ಕೊಳ್ಳಿ, ತಿರುಗಿಸ್ಕೊಳ್ಳಿ, ಫ್ರೈ ಮಾಡ್ಕೊಳ್ಳಿ. ಬಿಸಿ ಬಿಸಿಯಾಗಿ ತಿನ್ನೋಕ್ಕಂತೂ ಸಖತ್ತಾಗಿರುತ್ತೆ ಗೊತ್ತಾ ಇದು. ನಮ್ಮ ಮನೆಯವರಂತೂ ಕೇಳಿ ಕೇಳಿ ಹಾಕಿಸ್ಕೊತಾರೆ. ನನ್ನ ಮಕ್ಳಿಗೂ ತುಂಬ ಇಷ್ಟ ಆಗುತ್ತೆ. ನನಗೆ ಹಾಗೆ ತಿನ್ನೋಕೆ ಇಷ್ಟ ಆಗಲ್ಲ, ಜೊತೆಗೆ ಕಾಫಿ ಟೀ ಏನಾದ್ರು ಇರಬೇಕು. ನಿಜವಾಗ್ಲೂ ಚೆನ್ನಾಗಿ ಬಾರಿಸ್ತೀನಿ ಆವಾಗಲಂತೂ. ನಾನು ಒಂದೊಂದ್ಸರಿ ಈ ಉಪ್ಪಿಟ್ಟು ಮಾಡೋಕ್ಕೋಸ್ಕರನೇ ನಾನು ಇಡ್ಲಿನ ಎಕ್ಸ್ಟ್ರಾನೇ ನಾನು ಮಾಡ್ಕೊತೀನಿ. ಯಾಕಂದರೆ ಸಾಯಂಕಾಲ ಬಂದ ತಕ್ಷಣ ತಿನ್ನೋಕೆ ಚೆನ್ನಾಗಿರುತ್ತೆ. ಸೊ ಯಾರ್ಯಾರು ಕೊನೆಯವರೆಗೂ ವಿಡಿಯೋ ನೋಡಿದಾರ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ. ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಪ್ಲೀಸ್ ಹೀಗೇ ಸಪೋರ್ಟ್ ಮಾಡ್ತಾಯಿರಿ. ಯಾರ್ಯಾರು ಕೊನೆಯವರೆಗೂ ವಿಡಿಯೋ ನೋಡಿದ್ರೆ ಅವ್ರಿಗೆ ತುಂಬ ಧನ್ಯವಾದಗಳು. ಹೀಗೆ ಸಪೋರ್ಟ್ ಮಾಡ್ತಾಯಿರಿ, ಕೊನೆಯವರೆಗೂ ವಿಡಿಯೋ ನೋಡಿ. ಕೊನೆಯವರೆಗೂ ವಿಡಿಯೋ ನೋಡಿದ್ರೇ ನಿಮಗೆ ಗೊತ್ತಾಗುತ್ತೆ ಏನೇನು ಅಂದ್ಬಿಟ್ಟು. ಸೊ ನೈಟ್ ಆದರೆ ವೆರೈಟಿ ಊಟಗಳು, ಬೆಳಗ್ಗೆಲ್ಲ ಮಾಡೋಕ್ಕಾಗಲ್ಲ. ಸೊ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಬಾಯ್ ಫ್ರೆಂಡ್ಸ್.